ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಈ ವಿಡಿಯೋ ಒಂಚೂರು ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಿಮ್ಮ ಪ್ರಿಪ್ರೇಟ್ರಿ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ಲೈನ್ ನೋಡಿರೋ ಥರ ನನಗೆ ಗೊತ್ತಿರೋರು ಎಲ್ಲರ ಹತ್ರನೂ ಅವರ KCT 2025 ಮಾರ್ಕ್ಸ್ನ ಕಲೆಕ್ಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 10 ಎಕ್ಸಾಂಪಲ್ಸ್ ಇದೆ. ಆ್ಯಂಡ್ ಐ ನೋ ಆಲ್ರೆಡಿ ನಾನೊಂದು ಇದ್ರ ಬಗ್ಗೆ ವಿಡಿಯೋ ಮಾಡಿದೆ, ಬಟ್ ಅದರಲ್ಲಿ 2025 ಎಕ್ಸ್ಪ್ಲೈನ್ ಮಾಡಿರಲಿಲ್ಲ, 2024 ಎಕ್ಸ್ಪ್ಲೈನ್ ಮಾಡಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ರಿಯಲ್ ಮಾರ್ಕ್ಸ್ ನನ್ನ ಫ್ರೆಂಡ್ಸ್ದು ಆ್ಯಂಡ್ ಅವ್ರಿಗೆ ಗೊತ್ತಿರೋರು ಎಲ್ಲರದೂ ಮಾರ್ಕ್ಸ್ನ ಕಲೆಕ್ಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಂಡಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ವಾಚ್ ಟಿಲ್ ದ ಎಂಡ್. ಸೊ ಗೈಸ್, ನಾನಿಲ್ಲಿ ಒಂದು ಸಿಂಪಲ್ PPT ರೆಡಿ ಮಾಡಿದ್ದೀನಿ ಟು ಕೀಪ್ ದ ಥಿಂಗ್ಸ್ ಕ್ಲಿಯರ್ ಆ್ಯಂಡ್ ಸಿಂಪಲ್. ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ಫಸ್ಟ್ ಪರ್ಸನ್ ಬಂದು ಸಮರ್ಥ್ ಅಂತ. ಆ್ಯಕ್ಚುಲಿ ಇವರು ನನ್ನ SNPS ಫ್ರೆಂಡು ಆ್ಯಂಡ್ ಇವ್ರದ್ದು ಇನ್ಸ್ಟಾ ಪೇಜ್ ಕೂಡ ಇದೆ, ಸಮರ್ಥ್ SS ಅಂತ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಇವರು ಬಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CSE ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರ ರ್ಯಾಂಕ್ ಬಂದ್ಬಿಟ್ಟು 864 ಆ್ಯಂಡ್ ಬೋರ್ಡ್ಸ್ ಬಂದ್ಬಿಟ್ಟು 299 ಆ್ಯಂಡ್ KCD ಬಂದ್ಬಿಟ್ಟು 158. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು PS ಅಲ್ಲಿ ನನ್ನ ಫ್ರೆಂಡ್ ಇದು. ಆ್ಯಕ್ಚುಲಿ ಅವರ ರ್ಯಾಂಕ್ ಬಂದ್ಬಿಟ್ಟು 1636. ಅವರ ನೇಮ್ ಗೊತ್ತಿಲ್ಲ. ಆ್ಯಂಡ್ KCTಲಿ ಅವರು 144 ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಬೋರ್ಡ್ಸಲ್ಲಿ 294. ಆ್ಯಂಡ್ ಅವರು ಕಳಿಸಿರೋ ಮಾರ್ಕ್ಸ್ ಕೂಡ ಇಲ್ಲೇ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಇಶಾನ್ ಅಂತ. ಅವನು PS ಅಲ್ಲೇ ಇರೋದು, ಅವ್ರ ಫ್ರೆಂಡ್ ಅವ್ರದ್ದೇನೆ ಪ್ರೀವಿಯಸ್ ಒನ್ನು. ಸೊ ಅವನ ರ್ಯಾಂಕ್ ಬಂದ್ಬಿಟ್ಟು 2177 ಆ್ಯಂಡ್ ಅವನ KCT ರ್ಯಾಂಕ್ ಬಂದ್ಬಿಟ್ಟು 139 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ಬಂದ್ಬಿಟ್ಟು 295. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು BMS ಅಲ್ಲಿ ಇವನು ನನ್ನ PU ಫ್ರೆಂಡ್ ಸ್ವಾಗತ್ ಅಂತ. ಆ್ಯಂಡ್ ಅವನ ರ್ಯಾಂಕ್ ಬಂದ್ಬಿಟ್ಟು 3193 ಆ್ಯಂಡ್ ಅವನ KCT ಮಾರ್ಕ್ಸ್ ಬಂದ್ಬಿಟ್ಟು 132 ಆ್ಯಂಡ್ ಬೋರ್ಡ್ಸ್ ಬಂದ್ಬಿಟ್ಟು 296 ಆ್ಯಂಡ್ ಅವ್ನು BMS ಅಲ್ಲಿರೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇನ್ನೊಬ್ರದ್ದು, ಅವನು ನನ್ನ ಫ್ರೆಂಡು, ಅವರು BMS ಅಲ್ಲೇ ಇರೋದು. ಅವ್ರದ್ದು ರ್ಯಾಂಕ್ ಬಂದ್ಬಿಟ್ಟು 3449 ಆ್ಯಂಡ್ ಅವರ KCT ಮಾರ್ಕ್ಸ್ ಬಂದು 130 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ಬಂದು 298. ಆ್ಯಂಡ್ ಆ್ಯಕ್ಚುಲಿ ನೀವು ಡಿಫ್ರೆನ್ಸ್ ನೋಡಬೇಕಾಗಿರೋದೇನು ಅಂತಂದರೆ, ಇಲ್ಲಿ ನನ್ನ ಫ್ರೆಂಡು 132 ಆ್ಯಂಡ್ ಇಲ್ಲಿ 130 ಆ್ಯಂಡ್ 296 ಆ್ಯಂಡ್ 298. ಆಲ್ಮೋಸ್ಟ್ ಡಿಫ್ರೆನ್ಸ್ ನೋಡ್ಬೇಕಾದ್ರೆ ತುಂಬ ಆಲ್ಮೋಸ್ಟ್ 300 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಇಬ್ರಿಗೂ. ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳಿರೋ ಥರ ತುಂಬ ಫ್ಯಾಕ್ಟರ್ಸ್ ಮೇಲೆ KCT ರ್ಯಾಂಕ್ ಡಿಪೆಂಡ್ ಆಗುತ್ತೆ. ಸೊ ಇನ್ನೊಬ್ಬ ನನ್ನ ಫ್ರೆಂಡೇ 3550. ಅವ್ರದ್ದು ಬೋರ್ಡ್ಸ್ ಮಾರ್ಕ್ಸ್ ಬಂದು 296 ಆ್ಯಂಡ್ KCT ಮಾರ್ಕ್ಸ್ ಬಂದು 130. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನನ್ನ ಫ್ರೆಂಡು 4522. ಅವನು BMS ಅಲ್ಲೇ ಸ್ಟಡಿ ಮಾಡ್ತಾ ಇರೋದು. ಆ್ಯಂಡ್ ಅವನ KCT ಮಾರ್ಕ್ಸ್ ನೋಡ್ಬೋದು 126 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ಬಂದು 296. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆಲ್ರೆಡಿ ನಾನು ಹೇಳಿರೋ ಥರ ಇವರು ನನ್ನ SNPS ಫ್ರೆಂಡು. ಅವನ ರ್ಯಾಂಕ್ ಬಂದ್ಬಿಟ್ಟು 5918 ಆ್ಯಂಡ್ KCT ಮಾರ್ಕ್ಸ್ ನೋಡ್ಬೋದು 122 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ನೋಡ್ಬೋದು 290. ಆ್ಯಂಡ್ ನೆಕ್ಸ್ಟ್ ಒನ್ ನೋಡ್ಬೋದು RNSIT. ಆ್ಯಕ್ಚುಲಿ ತುಂಬ ಟ್ರೈ ಮಾಡಿದೆ, ಎಲ್ಲನೂ 5K ಅಂಡರೇ ತೊಗೊಳಕ್ಕೆ, ಬಟ್ ಅಷ್ಟೊಂದು ಯಾವುದು ಸಿಗಲಿಲ್ಲ. ಸೊ ಅದಕ್ಕೋಸ್ಕರ 20 ಅಂಡರ್ ಇರೋದನ್ನು ತೊಗೊಂಡಿದ್ದೀನಿ. ಸೊ ರ್ಯಾಂಕ್ ನೋಡ್ಬೋದು 14893 ಆ್ಯಂಡ್ ಅವರ KCT ಮಾರ್ಕ್ಸ್ ಬಂದು 110 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ಬಂದು 274. ಮೋಸ್ಟ್ ಪ್ರಾಬಬ್ಲಿ ಬೋರ್ಡ್ಸ್ ಮಾರ್ಕ್ಸ್ ಕಮ್ಮಿ ಆಯಿತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ರ್ಯಾಂಕ್ ಕೂಡ ಜಾಸ್ತಿ ಬಂದಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು RNSITನೇ 17567. ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಇದು ಆ್ಯಂಡ್ ಅವ್ರು ಕಳಿಸಿರೋ ಮಾರ್ಕ್ಸ್ ಕೂಡ ನೋಡ್ಬೋದು. ಸೊ ಅವರ KCT ಮಾರ್ಕ್ಸ್ ಬಂದ್ಬಿಟ್ಟು 94 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ಬಂದು 291. ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಅವರ ಬೋರ್ಡ್ಸ್ ಮಾರ್ಕ್ಸ್ ಗೊತ್ತಿರಲಿಲ್ಲ, ಸೊ ಅದಕ್ಕೋಸ್ಕರ ಮೆನ್ಷನ್ ಮಾಡಿರಲಿಲ್ಲ, ಲಾಸ್ಟಲ್ಲಿ ತೊಗೊಂಡಿದ್ದೀನಿ. ಅವರ KCT ಮಾರ್ಕ್ಸ್ ಬಂದು 134 ಆ್ಯಂಡ್ ಬೋರ್ಡ್ಸ್ ಮಾರ್ಕ್ಸ್ ನೋಡ್ಬೋದು, ಬೋರ್ಡ್ಸ್ ಮಾರ್ಕ್ಸ್ ಸಿಗಲಿಲ್ಲ. ಆ್ಯಂಡ್ ರ್ಯಾಂಕ್ ನೋಡ್ಬೋದು 3528. ಆ್ಯಂಡ್ ನೀವು ಕೇಳ್ಬೋದು, ಬ್ರೋ ಇಲ್ಲಿ ನಿಮ್ಮ ಇಲ್ಲಿ ಮೆನ್ಷನ್ ಮಾಡಿಲ್ಲ ನೀವು ಬೋರ್ಡ್ಸ್. ಆ್ಯಂಡ್ ಇಲ್ಲಿ ಅವರ KCT ಮಾರ್ಕ್ಸ್ ಬಂದು 134 ಇದೆ ಆ್ಯಂಡ್ ನಿಮ್ಮ PU ಫ್ರೆಂಡ್ ಬಂದು ಆಲ್ಮೋಸ್ಟ್ 132 ಇದೆ. ಇವ್ರಿಗಿಂತ 2 ಮಾರ್ಕ್ಸ್ ಜಾಸ್ತಿ ಇದ್ರೂ ಅವ್ರದ್ದು ಯಾಕೆ ರ್ಯಾಂಕಿಂಗ್ ತುಂಬ ಜಾಸ್ತಿ ಬಂದಿದೆ, ಆಲ್ಮೋಸ್ಟ್ 500 ಜಾಸ್ತಿ ಬಂದಿದೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಬೋರ್ಡ್ಸ್ ಕಮ್ಮಿ ಬಂದಿರ್ಬೋದು, ಅದಕ್ಕೋಸ್ಕರ ಅಲ್ಲಿ ರ್ಯಾಂಕ್ ಜಾಸ್ತಿ ಆಗಿದೆ.
ಆ್ಯಂಡ್ ನೆಕ್ಸ್ಟ್ ನೀವು ಕೇಳಬೇಕಾಗಿರೋದು ಇಲ್ಲಿ 130 ಇದೆ ಆ್ಯಂಡ್ 298 ಇದೆ, ಆ್ಯಂಡ್ ಇಲ್ಲಿ 132 ಇದೆ ಆ್ಯಂಡ್ 296 ಇದೆ. ಆಲ್ಮೋಸ್ಟ್ ಎರಡೂ ಈಕ್ವಲೇ ಬರುತ್ತೆ. ಆದ್ರೂ ಯಾಕೆ ಇವ್ರಿಗೆ 3193 ಆ್ಯಂಡ್ ಇವ್ರಿಗೆ 3449 ಅಂತ? ಆ್ಯಸ್ ಐ ಆಲ್ರೆಡಿ ಸೆಡ್, ಕೆ ಸಿ ಟಿ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆ ಸಿ ಟಿ ರ್ಯಾಂಕಿಂಗು, ಅದಾದಮೇಲೆ ಬೋರ್ಡ್ಸು, ಫಿಸಿಕ್ಸ್ ತೊಗೊತಾರೆ, ಕೆಮಿಸ್ಟ್ರಿ ತೊಗೋತಾರೆ, ಅದಾದಮೇಲೆ ಮ್ಯಾಥ್ಸ್ ತೊಗೋತಾರೆ. ತುಂಬ ಡಿಫ್ರೆನ್ಸ್ ಇರೋದ್ರಿಂದ ಅದಕ್ಕೋಸ್ಕರ ಫಸ್ಟು ಇಲ್ಲಿ ಕೆ ಸಿ ಟಿನ ಕನ್ಸಿಡರ್ ಮಾಡಿದ್ದಾರೆ, ಅದಾದಮೇಲೆ ಬೋರ್ಡ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮಂತೂ ನೋಡ್ಬೋದು ಇಲ್ಲಿ 130, ಇಲ್ಲೂ 130, ಬಟ್ ಇಲ್ಲಿ 296, ಇಲ್ಲಿ 298. ಸೊ ಆಲ್ಮೋಸ್ಟ್ 2 ಮಾರ್ಕ್ಸ್ ಡಿಫ್ರೆನ್ಸ್ಗೆ ಆಲ್ಮೋಸ್ಟ್ 100 ರ್ಯಾಂಕಿಂಗ್ ಜಾಸ್ತಿ ಆಗಿದೆ. ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ ನಿಮ್ಮ ರೇಂಜ್ ಆಲ್ಮೋಸ್ಟ್ 130, 120 ಆರಾಮಾಗಿ ಬರ್ಬೋದು. ಸೊ ಐ ಹೋಪ್ ಇದರಿಂದ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಗೈಸ್, ಐ ಹೋಪ್ ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ 5K ಅಂಡರ್ಗೆ ಎಷ್ಟು ಮಾರ್ಕ್ಸ್ನ ತೆಗಿಬೇಕು ಅನ್ನೋದು. ಸೊ ನಿಮಗೆ ಕ್ಲಾರಿಫೈ ಆಗಿದೆ ಇಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವುದು ಬೇಕು ಅನ್ನೋದು ಕಮೆಂಟ್ ಮಾಡಿ. ಐ ಹೋಪ್ ನೀವೆಲ್ಲರೂ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ತುಂಬ ಸ್ಟ್ರೆಸ್ ಮಾಡ್ಕೊಬೇಡಿ, ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.